ಗುಡ್ ಮಾರ್ನಿಂಗ್. ಇವಾಗ ನಾವು ಎಲ್ಲಿದ್ದೀವಿ ಗೊತ್ತಾ? ಎಲ್ಲಿದ್ದೀವಿ? ಚಿಕ್ಕಮಗಳೂರಲ್ಲಿದ್ದೀವಿ. ಅದು ಒಂದು ಹಿಲ್ ಸ್ಟೇಗೆ ಬಂದಿದ್ದೀವಿ, ಟಿಂಟಾನ್ ಹಿಲ್ ಸ್ಟೇ ಅಂತ. 2024 ಇಡೀ ವರ್ಷ ನಮ್ಮ ಲೈಫ್ ಅನ್ನೋದು ಹೆಂಗಿತ್ತು ಅಂದರೆ ಹಿಂಗಿತ್ತು, ಅಪ್ಸು ಡೌನ್ಸು. ಯಾಕಂದರೆ ಹೊಸ ಕಂಪನಿ ಸ್ಟಾರ್ಟ್ ಮಾಡಿದ್ವಿ, ಅದರದ್ದೇ ಬ್ಯುಸಿ. ಎಲ್ಲಿ ತನಕ ಅಂದರೆ ನಾವು ಫಸ್ಟ್ ಹಾಫ್ ಒಳ್ಳೆ ಟ್ರಾವೆಲ್ ಮಾಡಿದ್ವಿ 2024ಅಲ್ಲಿ. ಆಮೇಲೆ ಟ್ರಾವೆಲೇ ಮಾಡೋಕ್ಕಾಗಿಲ್ಲ ನಮಗೆ, ಬರೀ ಕಂಪನಿ ಅಂತೇಳಿ ಅದರದ್ದೇ ಕೆಲಸದಲ್ಲಿ ಬ್ಯುಸಿ ಆಗಿ ಒಂದು ಸಲ ಈ ಎಲ್ಲ ಟೆನ್ಷನಿಂದ ದೂರ ಹೋಗಬೇಕು ಅಂಥೇಳಿ ನಾವು ಅದೇ ಮತ್ತೇನು ಗೊತ್ತಾ, ಈ ನ್ಯೂ ಇಯರ್ ಟೈಮಲ್ಲಿ ಎಲ್ಲ ಕಡೆ ಬುಕ್ ಆಗಿರುತ್ತೆ, ರಶ್ ಇರುತ್ತೆ ಅಂಥೇಳಿ ಈ ನ್ಯೂ ಇಯರ್ ಎಲ್ಲ ಮುಗಿಸಿ ಈಗ ಫ್ರೀ ಮಾಡ್ಕೊಂಡು ಬಂದಿದ್ದೀವಿ. ಸೊ ಹಿಲ್ ಸ್ಟೇಗೆ ಬಂದಿದ್ದೀವಿ. ಮಜಾ ಏನಪ್ಪ ಅಂದರೆ, ನಾನಿವತ್ತು ಬೆಳಗ್ಗೆ ಇದ್ದೀನಿ, ನಿನ್ನೆ ರಾತ್ರಿ ಬಂದ್ವಿ. ಆ್ಯಕ್ಚುಲಿ ರಾತ್ರಿ ಒಂದು 9 ಗಂಟೆ ಆಗಿದೆ ಅಲ್ವಾ. ಬರ್ತಿದ್ದಂಗೆ ಇವರು ಪಾಪ ಡಿನ್ನರ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ನಮಗೋಸ್ಕರ. ಯಾಕಂದರೆ ಹೆವಿ ಚಳಿ, ಗಾಳಿನೂ ಆ ಲೆವೆಲಿಗೆ ಬರ್ತಿತ್ತು. ಚಳಿ ಆಗ್ತಾ ಉಂಟಲ್ಲ, ನಂದು ಕೈ ನಡಕ್ತಾ ಇದೆ. ಸೂಪರ್ ಇದೆ. ರಿತು ಆ ಕಡೆ ತೋರಿಸಿ, ಎಷ್ಟು ವ್ಯೂ ಇದೆ ಅಂದ್ರೆ. ಕತ್ಲಲ್ಲಿ ತೋರ್ತಾ ಇಲ್ಲ, ಇರ್ಲಿ. ನಮ್ದು ಬರ್ತಿದ್ದಂಗೆ ಇವ್ರೀಗ ಡಿನ್ನರ್ ರೆಡಿ ಮಾಡ್ತಾ ಇದ್ದಾರೆ. ತುಂಬ ಐಟಮ್ಸ್ ತಂದಿಟ್ಟಿದ್ದಾರೆ ಟೇಬಲ್ ಮೇಲೆ. ಸೊ ವಿಲ್ ಹ್ಯಾವ್ ಅ ಡಿನ್ನರ್. ಆಮೇಲೆ ಇವತ್ತಿನ ಮುಗೀತಂದರೆ ಸುಸ್ತಾಗಿದೆ. ಹೌದು, ಟ್ರಾವೆಲ್ ಮಾಡಿ ಸುಸ್ತಾಗಿದೆ. ಬಟ್ ನಾಳೆ ಬೆಳಗ್ಗೆ ಇಲ್ಲಿನ ಆಸಮ್ ವ್ಯೂ ನೋಡಿ ನೀವು. ಆಮೇಲೆ ಅದೇ ಊಟ ಗೀಟ ಎಲ್ಲ ಮಾಡಿಕೊಂಡು ಮಲಗಿ. ಈಗ ಬೆಳಗ್ಗೆ ಅಂತೂ ಮನೇಲಿ ನಾನು ಹೇಳೋದೇ ಇಲ್ಲ. ಇವತ್ತು ಸನ್ರೈಸ್ ನೋಡ್ಬೇಕಂತ ಬೇಗ ಎದ್ದೆ. ಇವತ್ತು ರಿತುಗೆ ವಿಟಮಿನ್ ಡಿ ಸಿಕ್ಕಿದೆ, ಅದು ಫ್ರೀ ಆಗಿ. ಮನೆಯಲ್ಲಿ ಹೇಳ್ತಾನೆ, ಬಟ್ ಹೊರಗಡೆ ಬರಲ್ಲ ಆಯ್ತಾ. ಆಮೇಲೆ ಇದು ವರ್ಕ್ ಅಂತ ಲ್ಯಾಪ್ಟಾಪ್ ಇಟ್ಕೊಂಡು ಕೂತ್ಕೊಂಡ್ಬಿಟ್ರೆ ಮನೆದು ಟೈಮಿಂಗ್ ಬೇರೆ, ಶೆಡ್ಯೂಲೇ ಬೇರೆ. ಇವತ್ತು ನಂಗೆ ಅದು ತಲೆಯಲ್ಲಿ ಇತ್ತು ಅಂದರೆ, ಇಷ್ಟು ಒಳ್ಳೆ ಪ್ಲೇಸಲ್ಲಿ ಇದ್ದೀವಿ, ಸನ್ರೈಸ್ ನೋಡಿದ್ರೆ ಹೇಗೆ ಅಂತ ಒಳ್ಳೆ ಸನ್ರೈಸ್ ಎಲ್ಲ ನೋಡಿ ಈಗ ಒಂದು ಟೀ ಹಿಡ್ಕೊಂಡು ಕೂತಿದ್ದೀವಿ. ಹಿಂಗಿದೆ ಗೊತ್ತಾ, ಇದು ಸಖತ್ತಾಗಿದೆ. ಮತ್ತು ನಾವು ಬರೋದಲ್ಲದೆ ನಮ್ಮ ಜೊತೆ ನೋಡಿ ಇವರನ್ನು ಕರ್ಕೊಂಡು ಬಂದಿದ್ದೀವಿ ಈಗ. ಹಾಯ್ ನಿಖಿಲ್. ಹಾಯ್. ಇವರ ಮಹಾರಾಣಿಯವರು ಇನ್ನೂ ಹೇಳ್ಬೇಕಷ್ಟೇ, ಎದ್ದಿದ್ದಾರೆ. ದರ್ಶನ ಕೊಟ್ಟಿಲ್ಲ, ದರ್ಶನ ಕೊಡಲಿಲ್ಲ. ಅದೇ ಬರ್ತಾರೆ ಈಗ ಸದ್ಯದಲ್ಲೇ. ಇವರು ನಿಖಿಲ್ ಅಂತ. ಆಕ್ಚುಲಿ ಹೇಳಿಲ್ಲ, ಇವರು ಮಿಸ್ಟರ್ ಅಂಡ್ ಮಿಸಸ್ ಕಾಮತ್ತೆ ಅಲ್ವಾ, ನಿಖಿಲ್ ಕಾಮತ್. ಆಮೇಲೆ ಇವರ ಮಿಸಸ್ ಚೈತ್ರ. ಆಕ್ಚುಲಿ ಮದುವೆ ಆದ ನಂತರ ನಿಧಿ ಕಾಮತ್ ಅಂತ ಆಗಿದೆ ಅವಳ ಹೆಸರು. ಸೊ ಅವಳು ಆ್ಯಕ್ಚುಲಿ ನನ್ನ ಮಾಮನ ಮಗಳು. ಹಾಗಾಗಿ ಅವರಿರೋದು ತೀರ್ಥಹಳ್ಳಿಯಲ್ಲಿ. ಸೊ ಅವರನ್ನು ಪಿಕ್ ಮಾಡ್ಕೊಂಡು ಬಂದ್ಬಿಟ್ವಿ ನಾವು ಈ ಕಡೆ. ಬನ್ನಿ, ಗುಡ್ ಮಾರ್ನಿಂಗ್. ಇವಳು ನನ್ನ ಮಾಮನ ಮಗಳು. ಹಾಯ್ ಚೈತ್ರ. ಆ್ಯಕ್ಚುಲಿ ನಾವು ಫ್ಯಾಮಿಲಿಯವರದ್ದು ಮದುವೆದ್ದು ವಿಡಿಯೋ ಮಾಡಿದ್ದಂದ್ರೆ ಇಬ್ಬರದ್ದು. ಆ್ಯಕ್ಚುಲಿ ಒಂದು ನಿಮ್ದು ಅದರಲ್ಲಿ, ಇನ್ನೊಂದು ನಮ್ಮ ಚಾನಲಲ್ಲಿ ಹುಡುಕಿ ನೀವೇ ಅಲ್ವಾ. ಅದು ಇಲ್ವಾ, ಇನ್ನೂ 2 ಮಾಡಿದೀವಿ ಆ್ಯಕ್ಚುಲಿ. ಹೌದು ಹುಡುಕಿ ಚಾನಲಲ್ಲಿ ಹುಡುಕಿ. ನಮ್ಮದೇ ಮಾಡಲಿಲ್ಲ ರೀತು ಮದುವೆದು ವಿಡಿಯೋ. ಹೌದು, ಆವಾಗ ಏನು ಗೊತ್ತಾ, ವಿಡಿಯೋಗ್ರಾಫರನ್ನು ಕರ್ಸಿದ್ವಲ್ಲ ಬೇರೆ. ಸೊ ಅವರಿಗೆ ವಹಿಸಿದ್ವಿ ಕೆಲಸನ. ಆ ಜನ 2015 ಮದುವೆ ಆಗಿದ್ದು ನಮ್ಮದು. 2017 DVD ಕೊಟ್ಟಿದ್ದಾರೆ. ಆವಾಗ DVD ಪ್ಲೇಯರ್ ಎಲ್ಲ ಹೋಗಿದೆ, ಯಾರ ಮನೇಲೂ DVD ಪ್ಲೇಯರ್ಸ್ ಇಲ್ಲ. ಆಮೇಲೆ ಮೊದಲೆಲ್ಲ ಲ್ಯಾಪ್ಟಾಪಲ್ಲಿ ಒಂದು DVD ಡ್ರೈವ್ ಬರ್ತಿತ್ತು, ಇವಾಗ ಅದೂ ಇಲ್ಲ. ಸೊ ಆ DVD ನಿಜ ಹೇಳ್ಬೇಕಂದ್ರೆ ನಮ್ಮ ಮದುವೆದು ವಿಡಿಯೋ ನಾನೇ ನೋಡಿಲ್ಲ. ನಿಜವಾಗ್ಲೂ ಹೆಂಗ ಕಾಣಿಸ್ತಾ ಇದ್ದೆ ಅದು ಎಂತ ಗೊತ್ತಿಲ್ಲ. ನಿಂಗೆ ಕಾನ್ಫಿಡೆನ್ಸ್ ಅಡ್ಡಿಲ್ಲ ಸ್ನೇಹ ನಿಂದು. ಯಾಕೆ? ನಾನು ಅನ್ಕೊಂಡೆ ಬೀಳುತ್ತದ ಈಗ ಅಂತ. ನೀವೇ ಕೂತಿರಿ ಅಂತ ಯಾವಾಗಲೇ ಬೀಳಿಲ್ಲ, ಇನ್ನು ನಾನು ಕೂತ್ರು ಬೀಳತ್ತ ಅದು. ಅದು ನನ್ನ ನೀನು ತೋರಿಸೋದು. ಅಲ್ಲಿ ನೋಡು ಮುಳ್ಳೆ ಏನಗಿರಿ ನೋಡ.
ಹೌದಲ್ವಾ? ಇದು ಓವಲ್ ತೋರ್ತಿದೆಯಲ್ಲ, ಅದು ಕರ್ನಾಟಕದ ತುದಿ, ಅದು ಹೈಯೆಸ್ಟ್ ಪೀಕ್ ಆಫ್ ಕರ್ನಾಟಕ, ಮುಳ್ಳಯ್ಯನಗಿರಿ ಅಂತೇಳಿ. ಇಲ್ಲಿಂದ ನೋಡೋಕ್ಕೆ ತುಂಬ ಹತ್ತಿರ ಇದೆ. ಬಟ್ ನೀವು ಬೈ ರೋಡ್ ಹೋಗ್ತೀರ ಅಂತಿದ್ರೆ ಸಾಧಾರಣ 1 hour ಜರ್ನಿ ಇದೆ ಇಲ್ಲಿಂದ. ಬಟ್ ಇಲ್ಲಿ ಸನ್ರೈಸ್ ಟೈಮಲ್ಲಿ ನೀವು ನೋಡಬೇಕಾಯ್ತು, ಅದ್ರ ಮೇಲೆ ಫಸ್ಟ್ ರೇಸ್ ಬಿದ್ದಾಗ, ಯಾಕಂದರೆ ಇದು ವೆಸ್ಟ್ ಡೈರೆಕ್ಷನಲ್ಲಿ ಇದೆ ಆಯಿತಾ, ಸೊ ಆ ಕಡೆ ಈಸ್ಟು. ಸೊ ಸನ್ರೈಸ್ ಅದ್ರ ಮೇಲೆ ಬಿದ್ದಾಗ ಅದ್ರ ಕಲರೇ ಚೇಂಜ್ ಆಗಿರುತ್ತೆ, ಫುಲ್ ಗೋಲ್ಡನ್ ಪೀಕ್ ಥರ ತೋರುತ್ತೆ ಅದು. ಆಮೇಲೆ ಒಂದ್ಸಲ ಡಾರ್ಕ್ ಬ್ಲೂ ಕಾಣಿಸುತ್ತೆ, ಆಮೇಲೆ ಈ ರೀತಿ ಕಾಣಿಸುತ್ತೆ. ಸಕ್ಕದಾಗಿ, ಈ ವ್ಯೂವೇ ಸಕ್ಕದಾಗಿದೆ, ನಂಗೆ ತುಂಬ ಖುಷಿಯಾಗಿತ್ತು. ನಂಗೆ ಇಲ್ಲಿನ ಆಂಬಿಯನ್ಸ್ ಎಲ್ಲ ತುಂಬಾನೇ ಇಷ್ಟ ಆಯ್ತು ಅಲ್ವಾ? ಒಂದು ರೂಮ್ ಟೂರ್ ತೋರಿಸ್ಬಿಡಿ ಈಗ. ಖಂಡಿತ ಬನ್ನಿ. ಬಟ್ ಗೊತ್ತಿಲ್ಲ, ತುಂಬಾ ಹರಡ್ಕೊಂಡಿದೆ ನನ್ನ ಬ್ಯಾಗ್ ಎಲ್ಲ ಇದ್ದು, ಆದ್ರೆ ನಿಮಗೆ ತೋರಿಸ್ತೀನಿ. ಓಕೆ, ನಾವು ನಿಂತಿರೋ ರೂಮು ತುಂಬ ದೊಡ್ಡದಾಗಿದೆ. ಆ್ಯಕ್ಚುಲಿ ಇಲ್ಲೊಂದು 7-8 ಜನ ಆರಾಮಾಗಿ ಸ್ಟೇ ಮಾಡ್ಬೋದು. ಯಾಕಂದರೆ 4 ಜನ ನೋಡಿ, ಇಲ್ಲಿ ಬೆಡ್ ಮೇಲೆ ಆರಾಮಾಗಿರ್ಬೋದು. ಇಲ್ಲೊಂದು ಬೆಡ್ ಇದೆ, ಇಲ್ಲೊಂದು ಬೆಡ್ ಇದೆ, ಎಷ್ಟು ದೊಡ್ಡದಾಗಿದೆ ನೋಡಿ ರೂಮ್. ಸೊ ನೀವು ಬಂದು ಫ್ರೆಂಡ್ಸ್ ಎಲ್ಲ ಬರ್ತೀರ ಅಂತಿದ್ರೆ ಆರಾಮಾಗಿ ಇಲ್ಲಿ ಕೆಳಗಡೆ ಹಾಸಿಗೆ ಹಾಸ್ಕೊಡ್ತಾರೆ, ಆರಾಮಾಗಿ ನಿಲ್ಬೋದು. ಇಲ್ಲಿದೆ ಟಿ ವಿ ಇದೆ, ಆಮೇಲೆ ಹೋಮ್ ಥಿಯೇಟರ್ ಇದೆ, ಆಮೇಲೆ ಇಲ್ಲೊಂದು ದೊಡ್ಡ ಊಫರು ಇದೆ ನೋಡಿ, ಸಬ್ ಊಫರ್ ಇದೆ. ಅಂದರೆ ಪಾರ್ಟಿ ಮಾಡೋಕ್ಕೆ ಹೇಳಿ ಮಾಡಿಸಿದಂಥ ಜಾಗ. ಅಂದರೆ ಪಾರ್ಟಿ ಅಂದರೆ ಏನು, ಧಾಮ್ ಡೂಮ್ ಅಂತಲ್ಲ, ಒಂದು ಒಳ್ಳೆ ರೀತಿಯಲ್ಲಿ ನೀವು ಟೈಮ್ ಸ್ಪೆಂಡ್ ಮಾಡ್ತೀರಾ ಫ್ರೆಂಡ್ಸ್ ಜೊತೆಗೆ ಅಥವಾ ಕಲೀಗ್ಸ್ ಜೊತೆಗೆ ಅಂತಿದ್ರೆ ಒಂದು ಒಳ್ಳೆ ಡೆಸ್ಟಿನೇಷನ್ನು. ಎಷ್ಟು ಅಚ್ಚುಕಟ್ಟಾಗಿದೆ ನೋಡಿ. ನಿಮಗೆ ಬುಕ್ಸ್ ಓದೋದು ಹಾಬಿ ಇದೆ ಅಂದರೆ ನೀವು ಇಲ್ಲಿ ಬಂದು ಆರಾಮಾಗಿ ಕಾಮಾಗಿ ನಿಮ್ಮಷ್ಟಕ್ಕೆ ನೀವು ಟೈಮನ್ನು. ಇಲ್ಲಿ ಇದೊಂದು ರೂಮ್ ಇದೆ, ಇಲ್ಲೇ ಹಿಂದ್ಗಡೆ ಇದೇ ಥರದೊಂದು ರೆಪ್ಲಿಕಾ ಇದೆ ಆಯಿತಾ, ಇಷ್ಟೇ ದೊಡ್ಡದಿದೆ. ಆಮೇಲೆ ಇನ್ನೊಂದು ರೂಮು ಇದೆ. ಸೊ ಒಂದು ನನ್ನ ಪ್ರಕಾರ ಒಂದು 15-20 ಜನರನ್ನು ಅಕಾಮಡೇಟ್ ಮಾಡ್ಬೋದು ಇಲ್ಲಿ. ಆಮೇಲೆ ಇಲ್ಲಿ ನೋಡಿ, ಇದು ಚೇಂಜಿಂಗ್ ರೂಮು, ಹಾಗೆ ವಾಶ್ರೂಮ್ ಇದೆ. ವಾಶ್ರೂಮ್ ಕೂಡ ತುಂಬಾನೇ ದೊಡ್ಡದಾಗಿದೆ. ವಾಶ್ರೂಮು ನಮ್ಮನೆ ರೂಮಿಂದ ದೊಡ್ಡದಾಗಿದೆ ನೋಡಿ, ಅಷ್ಟು ದೊಡ್ಡದಾಗಿದೆ. ಆಮೇಲೆ ಇಲ್ಲಿ ರೂಮ್ ಹೊರಗಡೆನೇ ಒಂದು ಡೈನಿಂಗ್ ಏರಿಯಾ. ಇನ್ನೀಗ ಸ್ವಲ್ಪ ಹೊತ್ತಲ್ಲೇ ನಮ್ಮದು ಲಂಚ್ ಆಗತ್ತೀಗ. ಚೆನ್ನಾಗಿ ಸೆಟ್ ಮಾಡಿದ್ದಾರೆ ಅಲ್ಲಿ ನೋಡಿ, ಹೂಗಳನ್ನೆಲ್ಲ ಇಟ್ಟು ತುಂಬ ಚೆನ್ನಾಗಿದೆ. ಆಮೇಲೆ ಇಲ್ಲೊಂದು ಲಾನ್ ಏರಿಯಾ ಇದೆ, ಆಮೇಲೆ ಅದು ಕ್ಯಾಂಪ್ ಫೈರ್ ಹಾಕುವಂಥ ಏರಿಯಾ. ಸೊ ರಾತ್ರಿ ಸಿಕ್ಕಾಪಟ್ಟೆ ಚಳಿ ಇರುತ್ತೆ ಇಲ್ಲಿ. ಸೊ ಆವಾಗ ನೀವು ಇಲ್ಲಿ ಹೇಳಿದರೆ ಇಲ್ಲಿ ಕ್ಯಾಂಪ್ ಫೈರ್ ಹಾಕಿ ಕೊಡ್ತಾರೆ. ಸೊ ನೀವು ಅದೇ ಒಟ್ಟಾರೆ ಒಂದು ಪ್ರಕೃತಿ ಮಧ್ಯ ಮಡಿಲಲ್ಲಿ ಒಂಥರ ಸ್ಟೇ ಮಾಡೋ ಒಂದು ಆಪ್ಷನ್ ಇದು. ಹಿಲ್ ಸ್ಟೇ ಆಗಿರೋದ್ರಿಂದ ನೋಡಿ, ಅದು ಆ ಕಡೆ ತೋರ್ತಿರೋದೆಲ್ಲ ಚಿಕ್ಕಮಗಳೂರು ಸಿಟಿ. ರಾತ್ರಿ ಹೊತ್ತು ಎಲ್ಲ ಲೈಟ್ಸ್ ತೋರುತ್ತೆ ಇಲ್ಲಿ, ಚೆನ್ನಾಗಿರುತ್ತೆ ಒಟ್ಟಾರೆ. ಸೊ ನಿಮ್ಗೆ ಈ ಕಡೆ ಬರೋ ಪ್ಲ್ಯಾನ್ ಇದ್ದರೆ, ಚಿಕ್ಕಮಗಳೂರು ಸೈಡ್ ಬರ್ತೀರ ಅಂತಿದ್ರೆ ಬನ್ನಿ. ಇವರ ಎಲ್ಲ ಡೀಟೇಲ್ಸನ್ನು ನಾನು ಹಾಕಿರ್ತೀನಿ, ಲೊಕೇಶನ್ನು ಪಿನ್ ಮಾಡಿರ್ತೀನಿ, ಕೋಆರ್ಡಿನೇಟ್ಸ್ ಎಲ್ಲ ಹಾಕಿರ್ತೀನಿ, ಚೆಕ್ ಮಾಡಿ ಬನ್ನಿ. ಆಮೇಲೆ ಇದರ ಟ್ಯಾರಿಫ್ ಬಂದುಬಿಟ್ಟು ನೀವು ಇವರನ್ನೇ ಕೇಳಿ ಆಯಿತು. ಯಾಕಂದರೆ ಈ ಹಿಲ್ ಸ್ಟೇ ಹೋಮ್ ಸ್ಟೇಗಳು ಹೇಗಂದರೆ ಸೀಸನ್ ವೈಸ್ ಚೇಂಜ್ ಆಗ್ತಾ ಇರುತ್ತೆ ರೇಟ್ಸ್ಗಳೆಲ್ಲ. ಸೊ ಇವರನ್ನು ಕಾಲ್ ಮಾಡಿಬಿಟ್ಟು ಕೇಳಿ ಆ ಮೊಮೆಂಟಿಗೆ ಎಷ್ಟಿದೆ ಅಂತ ನಿಮ್ಗೆ ಅವ್ರು ಹೇಳ್ತಾರೆ. ಎಫೋರ್ಡೆಬಲ್ ಅನಿಸಿದ್ರೆ ಬನ್ನಿ, ಎಂಜಾಯ್ ಮಾಡಿ, ಫ್ಯಾಮ್ಲಿನ ಕರ್ಕೊಂಡು ಬನ್ನಿ, ಫ್ರೆಂಡ್ಸನ್ನು ಕರ್ಕೊಂಡು ಬನ್ನಿ. ಲೈಫ್ ಒಂದೇ ಇರೋದು, ಎಂಜಾಯ್ ಮಾಡಬೇಕಲ್ವ. ಇದೊಂದು ಒಳ್ಳೆ ಐಟಮ್ ನೋಡಿ, 360 ಡಿಗ್ರಿ ಫೋಟೋ ಬೂತ್ ಅಲ್ಲ, ವೀಡಿಯೋ ಬೂತ್ ಇದು. ಇದೀಗ ತುಂಬ ಫೇಮಸ್ ಅಲ್ಲ, ಮದುವೆ ಫಂಕ್ಷನಲ್ಲೆಲ್ಲ ಇರುತ್ತೆ. ಬಟ್ ಇಲ್ಲಿ ಅವರೊಂದು ಇನ್ಸ್ಟಾಲ್ ಮಾಡಿದ್ದಾರೆ. ಸುತ್ತ ವ್ಯೂ ಹೆಂಗಿದೆ ನೋಡಿ, ಇಲ್ಲಿ ಸಕ್ಕದಾಗಿದೆ ನೋಡಿ. ವಾ, ಮಧ್ಯಾಹ್ನ ಊಟದ ಸಮಯ ಆಗಿದೆ. ಬಟ್ ಆದರೂ ಚಳಿ ಲೈಟಾಗಿದೆ, ಇನ್ನೂ ಅಷ್ಟು ಪ್ಲೆಸೆಂಟಾಗಿದೆ ವೆದರ್ ಮಾತ್ರ, ಎಲ್ಲೂ ಶೆಕೆ ಆಗ್ತಾಯಿಲ್ಲ. ಸೊ ನಾವೀಗ ಊಟ ಮಾಡೋಣ ಅಂಥೇಳಿ, ಇವರದ್ದು ಟಿಂಟೌನ್ ಅವರದ್ದು ಇಲ್ಲೇ ಒಂದು 3 ಕಿಲೋಮೀಟ್ರ್ ಆ ಕಡೆ ಅದೊಂದು ರೆಸ್ಟೋರೆಂಟೇ ಇದೆ. ಸೊ ಅಲ್ಲಿ ಹೋಗಿ ಕೂಡ ನಾವು ತಿನ್ಬೋದು. ಬಟ್ ಇಲ್ಲಿದ್ದರೆ ನೀವು ಇಲ್ಲೇ ಹೇಳಿದರೆ ಅವರೇ ತರಿಸಿ ಕೊಡ್ತಾರೆ, ಎಲ್ಲ ಥರ ಫುಡ್ ಐಟಮ್ ಸಿಗುತ್ತೆ. ಸದ್ಯಕ್ಕೆ ಈಗ ಇಬ್ಬರದ್ದು ಐಟಮ್ಸ್ ಬಂದಿದೆ, ಸೀ ಫುಡ್ ಪ್ರೇಮಿಗಳು ಇಬ್ಬರಿದ್ದಾರೆ. ಆಮೇಲೆ ರೀಸೆಂಟ್ಲಿ ನಾನಂತೂ ವೆಜಿಟೇರಿಯನ್ ಆಗಿಬಿಟ್ಟಿದ್ದೇನೆ. ಪರ್ಟಿಕ್ಯುಲರ್ ರೀಸನ್ ಅಂತೇನೂ ಇಲ್ಲ, ಅಥವಾ ತಿನ್ನಬಾರ್ದು ಆ ಥರ ಏನೂ ಇಲ್ಲ. ಯಾವ ಥರ ಒಂದಿನ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ ಯಾಕೆ ಅಂಥೇಳಿ.
ನನ್ನದೇ ಒಂದು ಏನು ಹೇಳ್ತೀವಿ ಅದಕ್ಕೆ ಡಿಸಿಷನ್ ಇರಲಿ, ನೋಡೋಣ ಒಂದು ಸ್ವಲ್ಪ ದಿನ ಅಂತಲ್ಲ, ಇನ್ನೊಂದು ಸ್ವಲ್ಪ ವರ್ಷಗಳ ಮಟ್ಟಿಗೆ ನಾನ್ ವೆಜ್ ತಿನ್ನೋದನ್ನು ಬಿಡೋಣ ಅಂತ. ಹಾಗಾಗಿ ನೋಡ್ಬೇಕು ಅದು ಎಷ್ಟು ಮಟ್ಟಿಗೆ ನಾನು ಸಕ್ಸಸ್ಫುಲ್ ಆಗ್ತೇನೆ ಎಲ್ಲ ಗೊತ್ತಿಲ್ಲ. ನಿಂಗೆ ನಾನು ಸದ್ಯದಲ್ಲೇ ಸಾಥ್ ಕೊಡ್ತೀನಿ. ಬಟ್ ನಾನು ಅಮ್ಮನಿಗೆ ಈ ವಿಷಯ ಹೇಳಿದೆ, ಅಮ್ಮ ಮತ್ತೆ ನಾನು ಫಿಶ್ ಎಲ್ಲ ತಿನ್ನೋದು ಬಿಡ್ತೀನಿ ಅಂತ. ನೀನು ಇಲ್ಲಿ ಬಂದಾಗ ಅದೆಲ್ಲ ಹೇಳಿದ್ರೆ ನಡೆಯೋದಿಲ್ಲ, ನೀನು ಬರೋದೇ ಬೇಡ ಅಂತ ಹೇಳಿದ್ರೆ. ಯಾಕೆಂದ್ರೆ ಅವರು ತರ್ತಾರೆ, ತಂದಾಗ ನಾನು ತಿನ್ಲಿಲ್ಲ ಅಂದ್ರೆ ಅವ್ರಿಗೆ ಸ್ವಲ್ಪ ಬೇಜಾರಾಗತ್ತೆ. ಹೌದು. ಸೊ ಸದ್ಯಕ್ಕೆ ನಾನು ಮತ್ತು ನಿಖಿಲ್ ಇಬ್ಬರು ಪ್ಯೂರ್ ವೆಜಿಟೇರಿಯನ್ಸ್ ಇಲ್ಲಿ. ಹಾಗಾಗಿ ನಮ್ಮ ಫುಡ್ ಇನ್ನೂ ಬರಬೇಕಷ್ಟೇ. ಅಂದರೆ ಇವರದ್ದು ರೆಡಿ ಆಯ್ತು ಅಂತೇಳಿ ತಂದು ಕೊಟ್ಟಿದ್ದಾರೆ ಇವರಿಗೆ. ನಾವು ಸ್ವಲ್ಪ ಹೊತ್ತಲ್ಲದೆ ಊಟ ಮಾಡಿ ಆಮೇಲೆ ಒಂದು ಸಣ್ಣ ಪವರ್ ನ್ಯಾಪ್ ತಗೊಂಡು ವಾಪಸ್ ಹೊರಡೋಣ ಅಂತಿದ್ದೀವಿ. ಹೇಗಾಯ್ತು ನಿಖಿಲ್ ಸ್ಟೇ ಎಲ್ಲ? ಸೂಪರ್ ಸ್ಟೇ. ಯಾರಾದರೂ ಇಲ್ಲಿ ಬರುವಂತಹ ಜಾಗ, ಒಂದು ಲೈಫಿನ ಜಂಜಾಟ ಎಲ್ಲ ಬಿಟ್ಟು 2 ದಿನ ಆರಾಮಾಗಿರ್ಬೇಕು ಅಂದರೆ ಈ ಹಿಲ್ ಸ್ಟೇಷನಲ್ಲಿ, ಈ ತಣ್ಣಗಿರೋ ವೆದರಲ್ಲಿ ಈ ಇಡೀ ಚಿಕ್ಕಮಂಗ್ಳೂರು ಕಾಣುತ್ತೆ, ನದಿ, ಆ ಊರು ಎಲ್ಲ ನೋಡಿಕೊಂಡು ಇಲ್ಲಿ ವೆದರ್ ಅಟ್ಮಾಸ್ಫಿಯರಲ್ಲಿ ನಾವು ಎಂಜಾಯ್ ಮಾಡ್ಬೋದು. ಕಾಮ್ ಸ್ಟೇ ಇದು, ಹಿಲ್ ಸ್ಟೇ ಅಲ್ಲ, ಇದು ಕಾಮ್ ಸ್ಟೇ. ಆರಾಮಾಗಿ 2 ದಿನ ಇದು ಹೋಗ್ಬಿಟ್ರೆ ಲೈಫಿಗೆ ಒಂದು ರೀಚಾರ್ಜ್ ಸಿಗತ್ತೆ. ಎಸ್, ಬನ್ನಿ ಎಲ್ಲ ಒಂದ್ಸಲಿ. ಮಾತಾಡ್ತಾ ನಮ್ಮ ಫುಡ್ಡು ಬಂತು. ಆಗಲಿ. ಸೊ ನಾವಂತೂ ತುಂಬ ಎಂಜಾಯ್ ಮಾಡಿದ್ವಿ. ಸೊ ಇಲ್ಲಿ ಆ್ಯಕ್ಟಿವಿಟೀಸ್ ಅನ್ನೋದಕ್ಕಿಂತ ಒಂದು ಒಳ್ಳೆ ಸ್ಟೇ, ಅಂದರೆ ನಿಮಗೆ ಈ ಜಂಜಾಟ ಎಲ್ಲ ಬೇಡ ಅಂತಿದ್ದವ್ರು ಇಲ್ಲಿ ಬಂದು ಸ್ಟೇ ಮಾಡ್ಬೋದು. ಸೊ ನಾವಂತೂ ತುಂಬ ಎಂಜಾಯ್ ಮಾಡಿದ್ವಿ. ನಿಮಗೂ ಇಲ್ಲಿ ಬರಬೇಕಂತಿದ್ರೆ ನಿಮ್ಗೆ ಎಲ್ಲ ಡೀಟೇಲ್ಸನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನಂಬರ್ಸು ಎಲ್ಲ ಕೊಟ್ಟಿರ್ತೀನಿ. ಬನ್ನಿ, ಚಿಕ್ಕಮಗಳೂರು ಸೈಡ್ ಬರ್ತೀರ ಅಂತಿದ್ರೆ ತುಂಬ ಒಳ್ಳೆ ಪ್ಲೇಸು. ಸೊ ವಿಡಿಯೋ ಇಷ್ಟ ಆಗಿದೆ ನಾನು ಅಂದ್ಕೊಳ್ತಾ ಇದ್ದೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಸಿ ಯು.